ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದ ಹೊಯ್ಸಳ ಪದವಿ ಪೂರ್ವ ಕಾಲೇಜು. ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೇವಲ ಕನಸಾಗಬಾರದು, ಅದು ನನಸಾಗಬೇಕು ಎಂಬ ಮಹತ್ವಾಕಾಂಕ್ಷೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಹೊಯ್ಸಳ ಪದವಿ ಪೂರ್ವ ಕಾಲೇಜು ಇಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಹೊಯ್ಸಳ ಪದವಿ ಪೂರ್ವ ಕಾಲೇಜು 2026ರ ಜೆಇಇ ಮೇನ್ ಸೆಕ್ಷನ್ 1 ಪರೀಕ್ಷೆಯಲ್ಲಿ ಅಮೋಘ ಸಾಧನೆ ಮಾಡುವ ಮೂಲಕ ರಾಜ್ಯದ ಗಮನ ಸೆಳೆದಿದೆ. ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿ ದರ್ಶನ್ ಮಂಜುನಾಥ್ ಗೌಡ 99.03% ಗಳಿಸುವ ಮೂಲಕ ತಾಲೂಕಿಗೆ ಹೆಮ್ಮೆ ತಂದಿದ್ದಾರೆ. ಇವರೊಂದಿಗೆ ಪ್ರಜ್ವಲ್ ಗೌಡ ಎನ್ 91.0%, ರಚನಾ ಪಿ 81.39%, ಪವನ್ ಗೌಡ ಎಂಎಲ್ 80.39% ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದ ಈ ಕಠಿಣ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದು ದಾಖಲೆ ಬರೆದಿದ್ದಾರೆ. ಶಿರಡಿ ಸಾಯಿ ಎಜುಕೇಷನ್ ಟ್ರಸ್ಟ್ ಕೇವಲ ಲಾಭೋದ್ದೇಶವಿಲ್ಲದೆ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಮಟ್ಟದ ಶಿಕ್ಷಣ ನೀಡುವ ಉದಾತ್ತ ಉದ್ದೇಶದಿಂದ ಸ್ಥಾಪಿತವಾಗಿದೆ. ವಿದ್ಯಾರ್ಥಿಗಳಿಗೆ ಆಧುನಿಕ ಸೌಲಭ್ಯಗಳು, ಸುಸಜ್ಜಿತ ಪ್ರಯೋಗಾಲಯಗಳು ಮತ್ತು ಶಿಸ್ತುಬದ್ಧ ವಾತಾವರಣವನ್ನು ಒದಗಿಸುವಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳ ಶ್ರಮ ಅಪಾರವಾಗಿದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಕೇವಲ ಪದವೀಧರರಾಗದೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೆ ಸನ್ನದ್ಧರಾಗಬೇಕು ಎಂಬುದು ಟ್ರಸ್ಟ್ನ ಮೂಲ ಮಂತ್ರವಾಗಿದೆ. ಈ ಅಭೂತಪೂರ್ವ ಯಶಸ್ಸಿನ ಕುರಿತು ಹರ್ಷ ವ್ಯಕ್ತಪಡಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಗೌರಿಶಂಕರ್ ಕೆವಿರವರು, ನಮ್ಮ ಕಾಲೇಜಿನ ಶಿಕ್ಷಕರ ಅಪ್ರತಿಮ ಮಾರ್ಗದರ್ಶನ ಹಾಗೂ ವಿದ್ಯಾರ್ಥಿಗಳ ನಿರಂತರ ಪರಿಶ್ರಮಕ್ಕೆ ಸಂದ ಫಲವಿದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೂ ಸಹ ರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಗ್ರಸ್ಥಾನ ಪಡೆಯಬಲ್ಲರು ಎಂಬುದನ್ನು ನಮ್ಮ ಸಾಧಕರು ಇಂದು ಸಾಬೀತುಪಡಿಸಿದ್ದಾರೆ ಎಂದು ಹೆಮ್ಮೆಯಿಂದ ನುಡಿದರು. ನಮ್ಮ ಗುರಿ ಕೇವಲ ಅಂಕ ಗಳಿಸುವ ಫಲಿತಾಂಶವಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಭವಿಷ್ಯದ ವೃತ್ತಿಜೀವನಕ್ಕೆ ಗಟ್ಟಿಯಾದ ಅಡಿಪಾಯವನ್ನು ಹಾಕಿಕೊಡುವುದಾಗಿದೆ. ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಲ್ಲಿ ನಮ್ಮ ಮಕ್ಕಳು ತೋರುತ್ತಿರುವ ಈ ಸಾಧನೆಯು ಪೋಷಕರಲ್ಲಿ ಕಾಲೇಜಿನ ಬಗ್ಗೆ ಇರುವ ನಂಬಿಕೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಯಶಸ್ಸಿಗೆ ಕಾರಣರಾದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅವರಿಗೆ ಶ್ರದ್ಧೆಯಿಂದ ಬೆನ್ನೆಲುಬಾಗಿ ನಿಂತ ಪ್ರೋತ್ಸಾಹಿಸಿದ ಶಿಕ್ಷಕ ವೃಂದಕ್ಕೆ ಆರ್ಥಿಕ ಅಭಿನಂದನೆಗಳು ಎಂದು ತಿಳಿಸಿದರು. ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಲ್ಲಿ ನಮ್ಮ ಮಕ್ಕಳು ತೋರುತ್ತಿರುವ ಈ ಸಾಧನೆಯು ಪೋಷಕರಲ್ಲಿ ಕಾಲೇಜಿನ ಬಗ್ಗೆ ಇರುವ ನಂಬಿಕೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಯಶಸ್ಸಿಗೆ ಕಾರಣರಾದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅವರಿಗೆ ಶ್ರದ್ಧೆಯಿಂದ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸಿದ ಶಿಕ್ಷಕ ವೃಂದಕ್ಕೆ ಆರ್ಥಿಕ ಅಭಿನಂದನೆಗಳು ಎಂದು ತಿಳಿಸಿದರು. ವಿಶೇಷವೇನೆಂದರೆ ರಾಜ್ಯಕ್ಕೆ ಮೊದಲು ಬಂದಂತಹ ವಿದ್ಯಾರ್ಥಿಗಳಿಗೆ ಕಾಲೇಜು ವತಿಯಿಂದ ಆರ ತುರಾಯಿ ಹಾಕಿ ಸಿಹಿ ಹಂಚಿ ಪಟಾಕಿ ಹೊಡೆದು ಸಂತಸ ವ್ಯಕ್ತಪಡಿಸಿದ ಹೊಯ್ಸಳ ಪದವಿ ಪೂರ್ವ ಕಾಲೇಜು ಸಂಸ್ಥೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹೊಯ್ಸಳ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಯಾದ ದರ್ಶನ್ ಮಂಜುನಾಥ್ ಗೌಡ, ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರಲು ಕಾರಣ ನಮ್ಮ ಕಾಲೇಜಿನ ಶಿಕ್ಷಕರು. ಕಾಲೇಜಿನ ನಿರಂತರ ಯಶಸ್ಸಿನ ಹಿಂದೆ ಟ್ರಸ್ಟ್ನ ವ್ಯವಸ್ಥಿತವಾದ ಕಲಿಕಾ ಕ್ರಮವಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಆಧುನಿಕ ಬೆಳವಣಿಗೆಗಳಿಗೆ ಅನುಗುಣವಾಗಿ ಕಾಲೇಜಿನಲ್ಲಿ ಉನ್ನತ ತಂತ್ರಜ್ಞಾನದ ಡಿಜಿಟಲ್ ಲರ್ನಿಂಗ್ ಹಾಗೂ ನವೀನ ಬೋಧನಾ ಉಪಕರಣಗಳನ್ನು ಪರಿಣಾಮಕಾರಿಯಾಗಿ ಬಳಸಲಾಗುತ್ತಿದೆ. ಇದರಿಂದ ಜಟಿಲವಾದ ವಿಷಯಗಳು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುತ್ತಿವೆ. ಇಲ್ಲಿ ಪಾರದರ್ಶಕ ಹಾಗೂ ವಿದ್ಯಾರ್ಥಿ ಸ್ನೇಹಿ ಆಡಳಿತ ವ್ಯವಸ್ಥೆ ಜಾರಿಯಲ್ಲಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯೇ ಸಂಸ್ಥೆಯ ಪ್ರಧಾನ ಗುರಿಯಾಗಿದೆ. ಕಲಿಕಾ ಪ್ರಗತಿಯನ್ನು ಪತ್ತೆ ಹಚ್ಚಲು ಪ್ರತಿ ವಾರವೂ ಅಣಕು ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಅದರ ಫಲಿತಾಂಶದ ಆಧಾರದ ಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವೈಯಕ್ತಿಕ ಮಾರ್ಗದರ್ಶನ ನೀಡಿ ನ್ಯೂನತೆಗಳನ್ನು ಸರಿಪಡಿಸಲಾಗುತ್ತಿದೆ. ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳು, ಸಂಸ್ಕಾರ ಮತ್ತು ನೈತಿಕತೆಯನ್ನು ಕಲಿಸುವ ಮೂಲಕ ಉತ್ತಮ ಪ್ರಜೆಗಳನ್ನು ರೂಪಿಸುವಲ್ಲಿ ಸಂಸ್ಥೆಯು ಮುಂಚೂಣಿಯಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನನ್ನ ಹೆಸರು ರಚನಾ. ನಂದು ಜೆಇ ಮೇನ್ಸ್ ಫಸ್ಟ್ ಸೆಷನ್ ಅಟೆಂಪ್ಟಲ್ಲಿ 81.2% ಬಂದಿದೆ.
ಆ್ಯಂಡ್ ಐ ಥಿಂಕ್ ಇದು ಪಾಸಿಬಲ್ ಆಗಿದ್ದು ನಮ್ಮ ಕಾಲೇಜ್ ಸ್ಟಾಫ್ ಮತ್ತು ಕಾಲೇಜ್ ಎಲ್ಲ ಟೀಚರ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಮತ್ತು ಎಲ್ಲರ ಸಪೋರ್ಟಿಂದ. ಪ್ರತಿ ವಾರ ನಮಗೆ ಮಾಕ್ ಟೆಸ್ಟ್ ಮಾಡ್ತಿದ್ರು. ಅದರಲ್ಲಿ ಕಾಂಪಿಟೇಷನ್ ತುಂಬ ಇದೆ ನಮ್ಮ ಕಾಲೇಜಲ್ಲಿ, ಸೊ ಅದರಿಂದ ಮೋಟಿವೇಶನ್ ಸಿಗ್ತಿತ್ತು. ಮತ್ತು ಪ್ರತಿ ವಾರ ಪ್ರಿನ್ಸಿಪಲ್ ಬಂದು ನಮಗೆ ಗೈಡ್ ಮಾಡ್ತಿದ್ರು, ಎಲ್ಲ ಟೀಚರ್ಸು ಕೂಡ ಗೈಡ್ ಮಾಡ್ತಿದ್ರು. ಯಾವ ಥರ ಡೌಟ್ ಕೇಳಿದ್ರು ಕೂಡ ಸ್ವಲ್ಪನೂ ಯೋಚನೆ ಮಾಡ್ದಲೆ, ಅಂದರೆ ಯಾವ ಥರನೂ ಜಡ್ಜ್ ಮಾಡ್ತಲೆ, ಜಡ್ಜ್ಮೆಂಟಲ್ಲಿ ಆಗ್ದಲೆ ತುಂಬ ನಮಗೆ ಕಾನ್ಫಿಡೆನ್ಸ್ ತುಂಬಿಸಿ ಚೆನ್ನಾಗಿ ಡೌಟ್ಸ್ನ ಕ್ಲಿಯರ್ ಮಾಡ್ತಾಯಿದ್ರು. ಸೊ ಅವ್ರ ಸಪೋರ್ಟಿಂದನೇ ಇದು ಸಾಧ್ಯ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಜೂನಿಯರ್ಸ್ಗೆ ಮತ್ತು ಎಲ್ಲರಿಗೂ ತುಂಬ ಕನ್ಸಿಸ್ಟೆಂಟ್ ಆಗಿದ್ದು ದಿನ ಹಾರ್ಡ್ ವರ್ಕ್ ಮಾಡಿ ಪಾಸಿಬಲ್ ಆಗುತ್ತೆ ಅಂತ ಹೇಳ್ತೀನಿ. ಸರ್ ಇವಾಗ ಏನಾದರೂ ಒಂದು ದಾರಿಲಿ ಹೋಗಬೇಕು ಅಂದರೆ ತುಂಬ ಡಿಸ್ಟ್ರಾಕ್ಷನ್ಸ್ ಬಂದೇ ಬರುತ್ತೆ. ಆ ಡಿಸ್ಟ್ರಾಕ್ಷನ್ಸ್ನೆಲ್ಲ ತೆಗ್ದು ಹಾಕುವಂಥ ವಿಲ್ ಪವರ್ ಇರಬೇಕು. ಆ ವಿಲ್ ಪವರ್ ಇದ್ದಾಗಲೇ ನಾವು ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಒಂದು ವಿಲ್ ಪವರ್ ಮತ್ತು ಒಂದು ಸ್ಟ್ರಾಂಗ್ ಇಂಟೆಂಟ್ ಇರಬೇಕು ಏನೇ ಮಾಡೋಕ್ಕಿಂತ ಮುಂಚೆ. ಆ ಇಂಟೆನ್ಷನ್ ಮತ್ತು ವಿಲ್ ಪವರ್ ಇದ್ದರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ರಚನಾ ಪಿ. ನನ್ನ ಹೆಸರು ದರ್ಶನ್. ನಾನು JEE ಸೆಷನ್ 1ನಲ್ಲಿ 99.03% ಬಂದಿದೆ. ತುಂಬ ಖುಷಿ ಆಗ್ತಿದೆ. ಕಾಲೇಜಿಂದ ತುಂಬ ಸಪೋರ್ಟ್ ಇತ್ತು. ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ. ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡ್ತಿದ್ರು. ಹಾರ್ಡ್ ವರ್ಕು ಕನ್ಸಿಸ್ಟೆನ್ಸಿ ಇಲ್ದಿರ ಇದು ಪಾಸಿಬಲ್ ಇರ್ತಿರ್ಲಿಲ್ಲ. ಎವ್ರಿ ವೀಕ್ ನಮ್ಮ ಕಾಲೇಜಲ್ಲಿ ಮಾಕ್ ಟೆಸ್ಟ್ ಇರೋವು. ನೀಟ್ ಮಾಕ್ ಟೆಸ್ಟು, JEE ಮಾಕ್ ಟೆಸ್ಟು. ಮಂತ್ಲಿ 2 or 3 ಮಂತ್ಸಿಗೆ ಒಂದ್ಸಲಿ ಗ್ರ್ಯಾಂಡ್ ಟೆಸ್ಟ್ ಇರೋದು. ಅದ್ರ ರಿಸಲ್ಟ್ಸು ಸೊಲ್ಯೂಷನ್ಸ್ ಎಲ್ಲ ನೋಟಿಸ್ ಬೋರ್ಡಿಗೆ ಹಾಕೋರು. ಬ್ರೇಕ್ ಟೈಮಲ್ಲಿ ನಮಗೆ ಡೌಟ್ ಏನೋ ಇದ್ದಿದ್ರೆ ಕ್ಲಿಯರ್ ಮಾಡೋಕ್ಕೆ ಅಂತ ಟೈಮ್ ಕೊಡ್ತಿದ್ರು. ಕ್ಲಾಸಲ್ಲೂ ಎಕ್ಸ್ಪ್ಲೇನ್ ಮಾಡ್ತಿದ್ರು ಡೌಟ್ಸ್ನ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಂತರನೇ ತುಂಬ ಚೆನ್ನಾಗಿ ಓದಿ ಕನ್ಸಿಸ್ಟೆನ್ಸಿಯಿಂದ ಒಂದು ಒಳ್ಳೆ ಕಾಲೇಜಿಗೆ ಒಳ್ಳೆ ಪೊಸಿಷನಿಗೆ ಹೋಗಿ ಅಂತ ಹೇಳ್ತೀನಿ. ಸರ್, ತಮಗೆಲ್ಲ ತಿಳಿದಿರೋ ಹಾಗೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ನ್ಯಾಷನಲ್ ಲೆವೆಲ್ ಏಜೆನ್ಸಿ ಇದೆ. ಜನವರಿನಲ್ಲಿ JEE ಮೇನ್ಸ್ ಫಸ್ಟ್ ಸೆಷನ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿತ್ತು ಜನವರಿ ಕೊನೆಯಲ್ಲಿ. ಆ ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ 99.03% ತೊಗೊಂಡು ಅತ್ಯುತ್ತಮ ಫಲಿತಾಂಶ ತೊಗೊಂಡಿದ್ದಾನೆ. ಅದಷ್ಟೇ ಅಲ್ಲ, ಈ ಫಲಿತಾಂಶ ನಮ್ಮ ಕಾಲೇಜಲ್ಲಿ ಇಲ್ಲಿವರೆಗೂ ಅತ್ಯುತ್ತಮವಾಗಿದೆ. ಮತ್ತು ಡಿಸ್ಟಿಕಲ್ಲೂ ಕೂಡ ಫಸ್ಟ್ ಬಂದಿದ್ದಾನೆ ಅವನು. ಅಷ್ಟೇ ಅಲ್ಲದೆ ಇನ್ನೊಬ್ಬ ಪ್ರಜ್ವಲ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ 91.25% ತೊಗೊಂಡಿದ್ದಾನೆ. ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ JEE ಮೇನ್ಸ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿ JEE ಅಡ್ವಾನ್ಸ್ ಬರೆಯೋಕ್ಕೆ ಕ್ವಾಲಿಫೈ ಆಗಿದ್ದಾರೆ. ಈ ಅತ್ಯುತ್ತಮವಾದ ಫಲಿತಾಂಶಕ್ಕೆ ಕಾರಣಕರ್ತಾಗಿರ್ತಕ್ಕಂಥವರು ನಮ್ಮ ಟೀಚರ್ಸು, ಮ್ಯಾನೇಜ್ಮೆಂಟು, ವೈಸ್ ಪ್ರಿನ್ಸಿಪಾಲು, ಇವರೆಲ್ಲರೂ ಕೂಡ ಸಹಕಾರ ಇದೆ. ನಾವು ವಿದ್ಯಾರ್ಥಿಗಳನ್ನ ಫಸ್ಟ್ ಇಯರಲ್ಲೇ ಅವರ ಟ್ಯಾಲೆಂಟನ್ನು ಐಡೆಂಟಿಫೈ ಮಾಡಿ 2 ವರ್ಷ ನಿರಂತರವಾಗಿ ಅವ್ರನ್ನ ಗೈಡ್ ಮಾಡ್ತಾ ಬರ್ತಿರ್ತೀವಿ. ಅವರ ಅರ್ಹತೆಗೆ ತಕ್ಕಂಥ ಕೋಚಿಂಗು ಪ್ಲಸ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಿರ್ತೀವಿ. ಟೆಸ್ಟ್ಗಳಲ್ಲಿ ಅವ್ರು ಕಡಿಮೆ ಮಾರ್ಕ್ಸ್ ಬಂದಾಗ ಅವ್ರ ಪೇರೆಂಟ್ಸ್ನ ಕರೆದು ಅವ್ರಿಗೆ ಗೈಡ್ ಮಾಡೋಕ್ಕೆ, ಅವ್ರಿಗೆ ಒಂದು ಮೋಟಿವೇಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇದೆಲ್ಲರ ನಿರಂತರ ಶ್ರಮದಿಂದ ಇವತ್ತು ಈ ಫಲಿತಾಂಶ ಬಂದಿದೆ. ಇದಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ಎಲ್ಲರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಲಮಂಗಲ ಜನ ಸಹಕಾರ, ನಿಮ್ಮೆಲ್ಲರ ಸಹಕಾರನ ಪ್ರತಿ ವರ್ಷ ಹೊಯ್ಸಳ ಕಾಲೇಜು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಲೆವೆಲ್ ಮೇಂಟೈನ್ ಮಾಡ್ತಾರೆ ಸರ್. ಪರಿಶ್ರಮ ಸರ್. ಮಕ್ಕಳು ಕೂಡ ಅತ್ಯುತ್ತಮವಾಗಿ ಓದ್ತಾರೆ ಮತ್ತು ಟೀಚರ್ಸು ಕೂಡ ಶ್ರಮ ಹಾಕ್ತಾರೆ. ಪ್ರತಿ ವಿದ್ಯಾರ್ಥಿನೂ ಕೂಡ ನಾವು ಇಂಡಿವಿಜುವಲಾಗಿ ಮಾನಿಟ್ರ್ ಮಾಡ್ತೀವಿ. ಇವತ್ತೇನು ನಿಮಗೆ ಗೊತ್ತಿದೆ, ಕಾಂಪಿಟೇಟಿವ್ ವರ್ಲ್ಡ್ ಇದೆ. ಇವತ್ತು ಥಿಯರಿ ಎಕ್ಸಾಮ್ಗಿಂತ ಕಾಂಪಿಟೇಟಿವ್ ಇದು ಏನು ಎಕ್ಸಾಮ್ಸ್ಗೆ ತುಂಬ ಬೆಲೆ ಇರೋದು. ಅದಕ್ಕೆ ಏನು ಮಾಡ್ತೀವಿ, ಪ್ರತಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ನಡೆದಾಗಲೂ ಕೂಡ ಆ ರಿಸಲ್ಟ್ನ ಪೇರೆಂಟ್ಸ್ನ ಕರೆಸಿ ನಾವು ಹೇಳ್ತೀವಿ. ಏನಾಗುತ್ತೆ, ಕಾಲೇಜಲ್ಲಿ ಪಾಠ ಮಾಡೋದು ಒಂದೇ ಇಂಪಾರ್ಟೆಂಟ್ ಅಲ್ಲ. ನಾವು ಏನು ಕಾಂಪಿಟೇಟಿವ್ ಕ್ಲಾಸಸ್ಗೆ ಪಾಠ ಮಾಡ್ತೀವಿ ಅದನ್ನು ಮನೇಲಿ ಹೋಗಿ ಹೆಚ್ಚೆಚ್ಚು ಸಾಲ್ವ್ ಮಾಡಬೇಕು ಮಕ್ಕಳು. ಅದು ಯಾವಾಗ ಸಾಧ್ಯ ಅಂದರೆ ಪೋಷಕರ ಒಂದು ಸಹಕಾರ ಬೇಕು. ಅದಕ್ಕೆ ಏನು ಮಾಡ್ತೀವಿ, ಪ್ರತಿ ನಾವು ಟೆಸ್ಟ್ ಮಾಡಿದಾಗಲೂ ಆ ಕಾಂಪಿಟೇಟಿವ್ ಕ್ಲಾಸಲ್ಲಿ ಬಂದಿರೋ ಮಾರ್ಕ್ಸ್ನ ಪೋಷಕರನ್ನ ಕರೆದು ನೇರವಾಗಿ ಅವ್ರಿಗೆ ತಿಳಿಸ್ತೀವಿ. ಅದರಿಂದ ಏನು ಮಾಡ್ತಾರೆ, ಮನೆಯಲ್ಲಿ ಅವ್ರ ಮಕ್ಕಳನ್ನ ಎಚ್ಚರಿಸ್ತಾ ಇರ್ತಾರೆ. ಈ ಟೆಸ್ಟಲ್ಲಿ ಕಡಿಮೆ ಬಂದಿದೆ, ನೆಕ್ಸ್ಟ್ ಟೆಸ್ಟಲ್ಲಿ ಜಾಸ್ತಿ ತೆಗಿಬೇಕು ನೀನು, ಈ ರೀತಿ ಎಚ್ಚರಿಸ್ತಾ ಇರೋದ್ರಿಂದ ಏನಾಗುತ್ತೆ, ಪ್ರತಿ ಟೆಸ್ಟಿಂದ ಟೆಸ್ಟ್ಗೆ ಮಕ್ಕಳು ಇಂಪ್ರೂವ್ ಆಗ್ತಾ ಹೋಗ್ತಾರೆ. ಈ ಒಂದು ಪದ್ಧತಿಯಿಂದ ನಮಗೆ ಉತ್ತಮವಾದ ರಿಸಲ್ಟ್ ಬಂದಿದೆ. ಅಷ್ಟೇ ಅಲ್ಲ, ನುರಿತ ಟೀಚರ್ಸ್ ಇದ್ದಾರೆ. ನಿಜವಲ್ಲೂ ಕೂಡ ಪ್ರತಿ ಸಬ್ಜೆಕ್ಟಲ್ಲೂ 4 ರಿಂದ 5 ಜನ ಈ ಕಾಂಪಿಟೇಟಿವ್ ಕ್ಲಾಸ್ ಮಾಡೋಕ್ಕೆ ಕೆಪಾಸಿಟಿ ಇರತಕ್ಕಂಥ ಟೀಚರ್ಸ್ ಇದ್ದಾರೆ. ಅವ್ರಿಗೇನು ಸ್ಯಾಲ್ರಿ ಕೊಡಬೇಕು ಅದನ್ನು ಕೊಟ್ಟು ಅವರು ನಿರಂತರವಾಗಿ ಕ್ಲಾಸ್ ಮಾಡೋ ಥರ ನಾವು ನೋಡ್ಕೋತಾ ಇದ್ದೀವಿ. ಅದೆಲ್ಲರ ಪರಿಣಾಮ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಸರ್.